ಅರವಿಂದ್ ನಿಜಕ್ಕೂ ಶಾಕಿಂಗ್ ಇದು. ಒಂದು ಜೀವ ಹೋಗುತ್ತೆ ರಾಜಕೀಯ ಒತ್ತಡಕ್ಕೆ, ಒಬ್ಬ ಯುವಕ ಬಲಿಯಾಗ್ತಾನೆ ಅಂತಂದ್ರೆ ಆತನ ಕುಟುಂಬಸ್ಥರು ಕೂಡ ಸಾಕಷ್ಟು ತುಂಬಲಾರ್ದ ನಷ್ಟ ಇದು. ಯಾಕೆ ಹಿಂಗಾಯ್ತು? ಏನೆಲ್ಲ ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಈಗ ಶವದ ಪೋಸ್ಟ್ ಮಾರ್ಟಮ್ ಏನಾದರೂ ಮಾಡ್ತಾ ಇದ್ದಾರಾ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಎಸ್ ಶ್ರೀಲಕ್ಷ್ಮಿ, ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಸುಳ್ಳು FIR ದಾಖಲೆ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಕೂಡ ಅವರು ವಿವರವಾಗಿ ಡೆತ್ ನೋಟ್ನ ಬರೆದಿಟ್ಟು ಅವರ ನಾಗವರದ ಕಚೇರಿಯಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯ ಮರಣೋತ್ತರ ಪರೀಕ್ಷೆಗೆಂದು ಅಂಬೇಡ್ಕರ್ ಆಸ್ಪತ್ರೆ ಏನಿದೆ ಅಲ್ಲಿ ಮೃತದೇಹವನ್ನು ಶಿಫ್ಟ್ ಕೂಡ ಮಾಡಲಾಗಿದೆ. ಒಂದು FIR ದಾಖಲಾಗಿರುತ್ತೆ. ಫೆಬ್ರವರಿ 5ನೇ ತಾರೀಕು ಒಂದು FIR ದಾಖಲಾಗಿರುತ್ತೆ. ಕಾಂಗ್ರೆಸ್ ಮುಖಂಡ ತನ್ನೇರಿ ಮೈನಾ ಅನ್ನುವಂಥವರು ಒಂದು FIR ಗೆ ಮಾಡಿರ್ತಾರೆ. ಸಾಮಾಜಿಕ ಜಾಲತಾಣ ಏನಿರುತ್ತೆ, ವಾಟ್ಸಪ್ ಗ್ರೂಪ್ನ ಅಡ್ಮಿನ್ ಆಗಿರ್ತಾರೆ ವಿನಯ್ ಅವರು. ಆ ಹಿನ್ನೆಲೆಯಲ್ಲಿ ಆ ಒಂದು ಅಡ್ಮಿನ್ ಏನಾಗಿರ್ತಾರೆ, ಆ ಅಡ್ಮಿನ್ಗೆ ಒಂದು ಮೆಸೇಜ್ ಏನಿರುತ್ತೆ, ಇವರು ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅನ್ನುವಂಥ ಆರೋಪದಲ್ಲಿ ಇವ್ರ ಮೇಲೆ ಮಡಿಕೇರಿ ನಗರ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ತನಿಖೆ ಮಾಡೋದಕ್ಕಂತ ಪದೇ ಪದೇ ಪೊಲೀಸರು ಮನೆಗೆ ಹೋಗ್ತಾರೆ. ಇದು ಕೋರ್ಟ್ನಲ್ಲಿ ತಡೆಯಾಜ್ಞೆ ಕೂಡ ಬರುತ್ತೆ. ಬೇಲ್ ಮೇಲೆ ವಿನಯ್ ಅವರು ಹೊರಗಡೆ ಕೂಡ ಬರ್ತಾರೆ. ಅದಾದ ಬಳಿಕ ಕೂಡ ಮತ್ತೆ ಪದೇ ಪದೇ ಪೊಲೀಸರು ಬರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಶಾಸಕ ಪೊನ್ನಣ್ಣನವರು ಏನಿದ್ದಾರೆ, CMರ ಆಪ್ತ ಒಂದು ಕಾನೂನು ಸಲಹೆಗಾರ ಅಂತ ಕೂಡ ಗುರುತಿಸ್ಕೊಂಡಿರುವಂಥವ್ರು. ಜೊತೆಗೆ ಅವರ ಮೇಲೆ ಈಗ ಗಂಭೀರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಇದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಸ್ತಾರವಾಗಿ ವಿನಯ್ ಅವರು ಡೆತ್ ನೋಟನ್ನು ಬರೆದು ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಂದರೆ ಹಲವು ಆರೋಪಗಳನ್ನ ಅವರು ಮಾಡ್ತಾ ಇರುವಂಥದ್ದು. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಮೇಲೆ ಸುಖಾಸುಮನವಾಗಿ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಮರಣೋತ್ತರ ಪರೀಕ್ಷೆಗೆಂದು ಆಸ್ಪತ್ರೆಗೆ ಒಂದು ಮೃತದೇಹ ರವಾನೆಯಾಗಿದೆ. ಸರ್ ನಮಸ್ತೆ. ಈ ಒಂದು ರಾಜಕೀಯ ಪ್ರೇರಿತವಾಗಿ FIR ದಾಖಲಾಗಿತ್ತು. ಅದರಿಂದ 2 ತಿಂಗಳ ಕಾಲ ಮಾನಸಿಕವಾಗಿ ನಾನು ಕಿರುಕುಳವನ್ನು ಅನುಭವಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಡೆತ್ ನೋಟ್ ಬರೆದು ವಿನಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಪ್ರಸ್ತುತವಾಗಿ ಏನಾಗಿತ್ತು ಅಂತ ಅವತ್ತು FIR ಆಗಿದ್ದೆ ನಾನು. ಅದಾದ ಬಳಿಕ ಈ ಒಂದು ಕಂಪ್ಲೀಟ್ ಸರ್ ಅದೇ ಒಂದು 5/2/2025 ಒಂದು FIR ಆಗ್ತದೆ. ತೆನ್ನೀರ ಮೈನಾ ಅಂತ ಹೇಳುವವರು, ಅವರು MLA ಶಾಸಕರಾದ AS ಪೊನ್ನಣ್ಣ ಅವರ ಆಪ್ತರು, ಅವರನ್ನು FIR ಮಾಡ್ತಾರೆ. ಅಂದರೆ ಇವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಒಂದು ಗ್ರೂಪನ್ನು ಮಾಡಿರ್ತಾರೆ. ಕೊಡಗಿನ ಸಮಸ್ಯೆ ಬಗ್ಗೆ ಒಂದು ಮಾತಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಅವರು ಮಾಡಿಕೊಟ್ಟಿರ್ತಾರೆ ಜನರಿಗೆ. ಅದರಲ್ಲಿ ಒಂದು ಪೋಸ್ಟ್ ಬರ್ತದೆ, ಪೊನ್ನಣ್ಣ ಅವರು ಒಂದು ಪೋಸ್ಟ್ ಬರ್ತಾರೆ. ಅದ್ರ ಮೇಲೆ ಒಂದು FIR ಕೂಡ ಆಗ್ತದೆ. ತೆನ್ನೀರ ಇವ್ರನ್ನ ಅಕ್ಯೂಸ್ ನಂಬರ್ 3 ಅಂತ ಮಾಡ್ತಾರೆ. ಅದಾದಮೇಲೆ ಕೂಡಲೇ ಅಂದರೆ ಅವರು ಬೇಲ್ ಕೂಡ ಪಡ್ಕೊಳ್ತಾರೆ, ಸ್ಟೇ ಕೂಡ ಆಗ್ತದೆ. ಸ್ಟೇ ಆದ ನಂತರ ಕೂಡ ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋಂಥದ್ದು ಕುತಂತ್ರ ಮಾಡ್ತಾರೆ. ಆದರೂ ಕೂಡ FIR ಆದರೂ ಸ್ಟೇ ಆದರೂ ಕೂಡ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು, ಪೊಲೀಸ್ ಅವ್ರನ್ನ ಮನೆಗೆ ಕಳಿಸುವಂಥದ್ದು, ಇದೆಲ್ಲ ಮತ್ತು ಅವರ ಸಪೋರ್ಟರ್ಸಿಂದ, ಅವ್ರ ಬೆಂಬಲಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಬೈಯುವಂಥದ್ದು, ತೇಜೋವಧಿ ಮಾಡುವಂಥದ್ದು ನಿರಂತರ ನಡೀತು. ಅವ್ರನ್ನ ಫೋಟೋನ ಎಡಿಟ್ ಮಾಡಿ ಬೇಡದ ಶಬ್ದಗಳನ್ನು ಪ್ರಯೋಗ ಮಾಡಿ ಅವ್ರ ಮೇಲೆ ಬೈಯುವಂಥದ್ದು ಅದೆಲ್ಲ ನಡೀತಾ ಇತ್ತು. ಅದರಿಂದ ಮಾನಸಿಕ ಇನ್ನೊಂದು ಇವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವಂಥದ್ದು ಕೂಡ ಕೆಲಸ ಮಾಡಿರ್ತಾರೆ. ಆದಷ್ಟು ಪೊಲೀಸ್ ಮಿಷನನ್ನು ಯೂಸ್ ಮಾಡಿ, ಪಬ್ಲಿಕ್ ಅಥಾರಿಟಿನ ಯೂಸ್ ಮಾಡಿ ಇವ್ರ ಮೇಲೆ ಹ್ಯಾರೆಸ್ಮೆಂಟ್ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು ಅಂತ ಹೇಳಿ ಉದ್ದೇಶದಿಂದ ಇದು ಮಾಡಿರುವಂಥದ್ದು. ಅದಕ್ಕೆ ಇವರು ಮನನೊಂದು ಅವರ ಡೆತ್ ನೋಟಲ್ಲಿ ನೋಡಿದ್ರೆ ತುಂಬ ಬೇಜಾರಾಗ್ತದೆ. ಎಲ್ಲರ ಬಗ್ಗೆ ಡೀಟೇಲಾಗಿ ಯಾರೆಲ್ಲ ಕಾರಣಕರ್ತ ಇದ್ದಾರೆ, ಯಾರೆಲ್ಲ ಹೊಣೆಗಾರರಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿ ಹೇಳಿರ್ತಾರೆ. ಈಗ ಶಾಸಕ ಪೊನ್ನಣ್ಣ ಅವರ ಒಂದು ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಅದಕ್ಕೆ ಅಡ್ಮಿನ್ ಆಗಿರ್ತಾರಂತೆ ವಿನಯ್ ಅವರು. ಏನಾಗಿತ್ತು ಅಂತ, ಇವ್ರು ಏನು ಮೆಸೇಜ್ ಮಾಡಿದ್ರು, ಅವ್ರೇನು ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಇವರು ಅದರಲ್ಲಿ ಇವ್ರದ್ದು ರೋಲ್ ಏನಿರಲಿಲ್ಲ. ಒಂದು ಅಡ್ಮಿನ್ ಕೂಡ ಆಗಿರ್ತಾರೆ, ಆದರೆ 2-3 ಜನ ಅಡ್ಮಿನ್ ಇದ್ದಾರೆ. ಈಸ್ ಒನ್ ಆಫ್ ದ ಅಡ್ಮಿನ್ಸ್. ಅದರಲ್ಲಿ ಪೊನ್ನಣ್ಣ ಅವ್ರದ್ದು ಒಂದು ಫೋಟೋ ಹಾಕಿ ಅದರ ಒಂದು ವೈರಲ್ ಆಗುತ್ತದೆ. ಆ ಫೋಟೋ ಹಾಕಿದ ಕೂಡಲೇ ಅದನ್ನು ಡಿಲೀಟ್ ಕೂಡ ಮಾಡುವಂಥ ಕೆಲಸ ಇವರು ವಿನಯ್ ಅವರು ಮಾಡಿರ್ತಾರೆ. ಸೊ ಅವ್ರದ್ರಲ್ಲಿ ಏನು ಉದ್ದೇಶ ಇರಲಿಲ್ಲ ವಿನಯ್ ಅವರು. ಬಟ್ ಇದು ನೋಡಿ ಅವ್ರ ಮೇಲೆ ವೈರಲ್ ಆಯಿತು, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತು ಅಂತ ಹೇಳಿ ಅವ್ರಿಗೆ ಎಷ್ಟು ಹ್ಯಾರೆಸ್ಮೆಂಟ್ ಮಾಡಿದ್ದಾರೆ. ಇವ್ರದ್ದು ರೋಲ್ ಏನು ಮಿನಿಮಲ್ ಇದ್ದರೂ ಕೂಡ ಒಂದು ಆ ಗ್ರೂಪಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿರದೆ ಎಲ್ಲ ಕೊಡಗಿನ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕೆ ವಾದ ವಿವಾದ ನಡೀತಾ ಇತ್ತು. ಇನ್ನು ಹೆಲ್ದಿ ನೋಟ್ ನಡೀತಾ ಇತ್ತು. ಏನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ನಡೀಬೇಕಿತ್ತು, ಅದ್ರ ಬಗ್ಗೆ ಎಲ್ಲ ಮಾತುಕತೆ ಆಗ್ತಿತ್ತು. ಅದಕ್ಕೆ ಇವರಿಗೆ ಉರಿ ಹತ್ತಿಬಿಟ್ಟಿದೆ ಇವರಿಗೆ. ಅದರಿಂದಾಗಿ ಈ ಥರ ಒಂದು ಪೊಲೀಸ್ ಮಿಷನನ್ನು ಮಿಸ್ಯೂಸ್ ಮಾಡಿ ಇವ್ರಿಗೆ ಹ್ಯಾರೆಸ್ ಮಾಡುವಂಥ ಕೆಲಸ, ಇವ್ರ ಸಪೋರ್ಟ್ಸಿಂದ ಕಂಟಿನ್ಯೂಸ್ ಆಗಿ ಬೈಯುವಂಥ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಅದು ನಡೀತಾ ಇತ್ತು, ನಿರಂತರ ನಡೀತಾ ಇತ್ತು. ಈಗ ಅಂದರೆ ಈ ಒಂದು ಡೆತ್ ನೋಟ್ನಲ್ಲಿ ಮನೆಯವ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಮನೆಯವ್ರಿಗೆ ನಾನು ಹೇಳುವಂಥ ಯಾವುದೇ ವಿಷಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ನಾನು, ಹಾಗಾಗಿ ಊರಿಗೆ ಹೋಗಿ ಮತ್ತೆ ಇಲ್ಲಿ ಬಂದು ಈ ಒಂದು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವಂಥ ಮೆನ್ಷನ್ ಕೂಡ ಮಾಡಿದ್ದಾರೆ. ಆ ಒಂದು ಮಾತನ್ನು ಅವ್ರ ಮನೆಯವರು ಏನಾದರೂ ಬರ್ತಾ ಇದ್ದಾರಾ, ಮತ್ತೆ ಯಾರಾದರೂ ಇವ್ರ ಸ್ನೇಹಿತರು ಬರ್ತಾ ಇದ್ದಾರಾ ಅನ್ನುವಂಥದ್ದು, ಯಾರ್ಯಾರು ಭೇಟಿ ನೀಡ್ತಾರೆ ಈಗ ಅನ್ನುವಂಥದ್ದು ಹಾಸ್ಪಿಟ್ಲ್? ಈಗ ಬರ್ತಾರೆ, ಅವರು ಫ್ಯಾಮಿಲಿ ಕೂಡ ಅವ್ರ ಜೊತೆ ಇದ್ದಾರೆ. ಅವರೀಗ ಅವ್ರ ಆಫೀಸಲ್ಲಿ ಇದ್ದಾರೆ, ಅಲ್ಲಿಂದ ಈಗ ಆನ್ ದ ವೇ ಇದ್ದಾರೆ. ಅವರಿಗೆ ಅವರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ.
ಓಕೆ, ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಸರ್? ಯಾಕಂದರೆ ಡೆತ್ ನೋಟಲ್ಲಿ ಡೀಟೇಲ್ ಆಗಿ ಅವರು ವಿವರವನ್ನು ಮಾಡಿರುವಂಥದ್ದು, ಗಂಭೀರ ಆರೋಪವನ್ನು ಕೂಡ ಮಾಡಿರುವಂಥದ್ದು, ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ. ಹಾಗೆ ಇನ್ನೋರ್ವ ಏನು ತಣ್ಣೀರ್ ಅಂತ ಇದ್ದಾರೆ, ಅವ್ರ ಮೇಲೆ ಕೂಡ ಒಂದು ಆರೋಪವನ್ನು ಮಾಡಿದ್ದಾರೆ, ಅವರು ಸುಳ್ಳು FIR ಮಾಡಿದ್ದಾರೆ ಅಂತ. ಈ ಬಗ್ಗೆ ತನಿಖೆ ಯಾವ ಹಂತದಲ್ಲಿದೆ, ಆಮೇಲೆ ನಿಮ್ಮ ಮುಂದಿನ ನಡೆ ಏನು ಅಂತ? ಈಗ ನೋಡಿ, ಈಗ ನಾವು ಕಂಪ್ಲೇಂಟ್ ಕೊಡ್ತಾರೆ. ಈಗ ಅವ್ರ ಬ್ರದರ್ ಕಂಪ್ಲೇಂಟ್ ಕೊಟ್ಟು ಇನ್ನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಅವರು ಆಲ್ರೆಡಿ ಡೆತ್ ನೋಟಲ್ಲಿ ಕೂಡ ಸ್ಕ್ರೀನ್ಶಾಟನ್ನು ಹಾಕುವಂಥದ್ದು, ಇವರಿಗೆ ಯಾರಿಂದ ಕಾಲ್ಸ್ ಬಂದಿದೆ, ಮೆಸೇಜ್ ಬಂದಿದೆ, ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಯಾವಾಗ ಬಂತು, ಯಾರಿಂದ ಬಂತು, ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ. ಅದನ್ನೆಲ್ಲ ಒಂದು ಡೀಟೇಲಿ ಸೈಬರ್ ಸೆಕ್ಯೂರಿಟಿ ಮುಖಾಂತರ ಸೈಬರ್ ಇನ್ವೆಸ್ಟಿಗೇಷನ್ ನಡೀಬೇಕು. ಇನ್ನು ಯಾರು ಕಾರಣಕರ್ತರ ಅವ್ರ ಮೇಲೆ, ತಪ್ಪಿಸಿದ್ರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಕಡೆಯದಾಗಿ ಏನು ಹೇಳ್ತೀರಿ ಸರ್? ಅಂದರೆ ಈ ಒಂದು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಸುಮ್ಮನೆ ಒಂದು FIR ಮಾಡಿಸಿರುವಂಥದ್ದು, ಅದಕ್ಕೆ ಮನನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಗೂಂಡಾರಾಜ್ ಅಂತ ಹೇಳೋದು ಕಾಂಗ್ರೆಸ್ ಇನ್ನು ಅವರು ಬಿಟ್ಟಿಲ್ಲ. ಅವರಿನ್ನು ಏನು ಈಗ ಇದು ಒಂದು FIR, ಒನ್ ಆಫ್ ದ FIRs ಇದು. ಆಗ ಇವರು ಸರ್ಕಾರ ಬಂದ ಮೇಲೆ ಕೊಡಗಿನಲ್ಲಿ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಕೊಡಗು ಕೂಡ ಸಾಕಷ್ಟು FIR. ಇದಿಷ್ಟು ವಕೀಲರಾದಂತಹ ನಿಶಾಂತ್ ಅವರ ಮತ್ತು ಶ್ರೀಲಕ್ಷ್ಮಿ ಒಟ್ಟಾರೆಯಾಗಿ ಈಗ ಆ ಒಂದು ನೋಟ್ ಏನಿದೆ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಅವರ ಮನೆಯವರು ಓಕೆ.